टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ತನಿಖೆ ತಡ ಆದಷ್ಟು ಎಲ್ಲೋ ಒಂದು ಕಡೆ ಸಾಕ್ಷಿ ನಾಶ ಆ ಥರದ ಒಂದು ಸಾಧ್ಯತೆಗಳಿರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಗ್ತದೆ. ಯಾಕೋ ಬೇಗ ತಗೋತಾ ಇಲ್ಲ ಒಂದಷ್ಟು ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲ, ಅದು ಇವತ್ತು ನಾಳೆ ಮಾಡಲೇಬೇಕಲ್ಲ, ನಾವು ಮಾಡಲೇಬೇಕು ಅಂತ ಇದ್ದೀವಿ. ಅದನ್ನು ಕಂಪ್ಲೇಂಟ್ ಡಿಲೇ ಆಗಿದೆ ಅನ್ನೋ ಕಾರಣಕ್ಕೆ ಅಷ್ಟೇ ಬಿಟ್ಟರೆ, ಇಲ್ಲಾಂದ್ರೆ ನೆನ್ನೆ ಅನೌನ್ಸ್ ಮಾಡ್ತಾ ಇದ್ವಿ. ಎಲ್ಲೊಂದು ಕಡೆ ಸರ್ 48 ಜನ ಅಂತ ಹೇಳ್ತಿದ್ದಾರೆ. 48 ಜನರ ಹೆಸರಿದೆ, ಅದರಲ್ಲಿ ಸಿಡಿಗಳಿವೆ, ಪೆನ್ ಡ್ರೈವ್ ಇದೆ ಅಂತ. ಆ ವಿಚಾರನೂ ತನಿಖೆ ಮಾಡ್ತೀರಾ ಇಲ್ಲ ರಾಜಣ್ಣ ಕೇಸ್ ಮಾತ್ರ? ಗೊತ್ತಿಲ್ಲ ನಮಗೆ. ಅವರು 48 ಹೇಳಿದ್ದಾರೆ. ಎಷ್ಟು ಸಂಖ್ಯೆಗಳು ಅವೆಲ್ಲ ನಮಗೇನು ನಾವು ಊಹೆ ಮಾಡೋಕ್ಕಾಗೋದಿಲ್ಲ. ಇಂತಹ ಕೇಸಸ್ಸಲ್ಲಿ ನಾವೆಲ್ಲ ಸ್ಪೆಕ್ಯುಲೇಷನ್ ಮಾಡೋಕ್ಕಾಗಲ್ಲ. ಸರ್, ಇನ್ನೊಂದು ಪ್ರಮುಖವಾಗಿ ಏನಂದರೆ ದೂರು ದಾಖಲಾದಂಗೆ ಒತ್ತಡಗಳನ್ನ ಏರ್ತಾ ಇದ್ದಾರೆ ಅಂತಕ್ಕಂಥ ಒಂದಷ್ಟು ಬಿಜೆಪಿ ಅವರ ಆರೋಪ. ಗೃಹ ಸಚಿವರ ಮೇಲೂ ಸಿಎಂ ಮೇಲೂ ಕೂಡ ಒತ್ತಡ ಆಗ್ತಿದ್ದಾರೆ. ನನಗೆ ಯಾರು ಮಾತೇ ಆಡಿಲ್ಲಪ್ಪ, ನನಗೆ ಯಾರು ಮಾತೇ ಆಡಿಲ್ಲಲ್ಲ. ಹೈಕಮಾಂಡ್ ಮೂಲಕ ಒತ್ತಡ ಹಾಕ್ತಿದ್ದಾರೆ. ಇಲ್ಲ, ನನಗೆ ಯಾರೂ ಮಾತಾಡಿಲ್ಲ. ಹೈಕಮಾಂಡ್ನವರು ಮಾತಾಡಿಲ್ಲ, ನಮ್ಮ ಯಾವ ಸ್ನೇಹಿತರು ಮಾತಾಡಿಲ್ಲ, ಮತ್ತು ಯಾರೂ ಮಾತಾಡಿಲ್ಲ ಆ ವಿಷಯದಲ್ಲಿ. ಓಕೆ, ತನಿಖೆ ತಡ ಆದಷ್ಟು ಎಲ್ಲೋ ಒಂದು ಕಡೆ ಸಾಕ್ಷಿ ನಾಶ ಆ ಥರದ ಒಂದು ಸಾಧ್ಯತೆಗಳಿರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಗ್ತದೆ. ಯಾಕೋ ಬೇಗ ತಗೋತಾ ಇಲ್ಲ ಒಂದಷ್ಟು ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲ, ಅದು ಇವತ್ತು ನಾಳೆ ಮಾಡಲೇಬೇಕಲ್ಲ, ನಾವು ಮಾಡಲೇಬೇಕು ಅಂತ ಇದ್ದೀವಿ. ಅದನ್ನು ಕಂಪ್ಲೇಂಟ್ ಡಿಲೇ ಆಗಿದೆ ಅನ್ನೋ ಕಾರಣಕ್ಕೆ ಅಷ್ಟೇ ಬಿಟ್ಟರೆ, ಇಲ್ಲಾಂದ್ರೆ ನೆನ್ನೆ ಅನೌನ್ಸ್ ಮಾಡ್ತಾ ಇದ್ವಿ. ಎಲ್ಲೊಂದು ಕಡೆ ಸರ್ 48 ಜನ ಅಂತ ಹೇಳ್ತಿದ್ದಾರೆ. 48 ಜನರ ಹೆಸರಿದೆ, ಅದರಲ್ಲಿ ಸಿಡಿಗಳಿವೆ, ಪೆನ್ ಡ್ರೈವ್ ಇದೆ ಅಂತ. ಆ ವಿಚಾರನೂ ತನಿಖೆ ಮಾಡ್ತೀರಾ ಇಲ್ಲ ರಾಜಣ್ಣ ಕೇಸ್ ಮಾತ್ರ? ಗೊತ್ತಿಲ್ಲ ನಮಗೆ. ಅವರು 48 ಹೇಳಿದ್ದಾರೆ. ಎಷ್ಟು ಸಂಖ್ಯೆಗಳು ಅವೆಲ್ಲ ನಮಗೇನು ನಾವು ಊಹೆ ಮಾಡೋಕ್ಕಾಗೋದಿಲ್ಲ. ಇಂತಹ ಕೇಸಸ್ಸಲ್ಲಿ ನಾವೆಲ್ಲ ಸ್ಪೆಕ್ಯುಲೇಷನ್ ಮಾಡೋಕ್ಕಾಗಲ್ಲ. ಸರ್, ಇನ್ನೊಂದು ಪ್ರಮುಖವಾಗಿ ಏನಂದರೆ ದೂರು ದಾಖಲಾದಂಗೆ ಒತ್ತಡಗಳನ್ನ ಏರ್ತಾ ಇದ್ದಾರೆ ಅಂತಕ್ಕಂಥ ಒಂದಷ್ಟು ಬಿಜೆಪಿ ಅವರ ಆರೋಪ. ಗೃಹ ಸಚಿವರ ಮೇಲೂ ಸಿಎಂ ಮೇಲೂ ಕೂಡ ಒತ್ತಡ ಆಗ್ತಿದ್ದಾರೆ. ನನಗೆ ಯಾರು ಮಾತೇ ಆಡಿಲ್ಲಪ್ಪ, ನನಗೆ ಯಾರು ಮಾತೇ ಆಡಿಲ್ಲಲ್ಲ. ಹೈಕಮಾಂಡ್ ಮೂಲಕ ಒತ್ತಡ ಹಾಕ್ತಿದ್ದಾರೆ. ಇಲ್ಲ, ನನಗೆ ಯಾರೂ ಮಾತಾಡಿಲ್ಲ. ಹೈಕಮಾಂಡ್ನವರು ಮಾತಾಡಿಲ್ಲ, ನಮ್ಮ ಯಾವ ಸ್ನೇಹಿತರು ಮಾತಾಡಿಲ್ಲ, ಮತ್ತು ಯಾರೂ ಮಾತಾಡಿಲ್ಲ ಆ ವಿಷಯದಲ್ಲಿ. ಓಕೆ.